ಉಮರ್ ಖಾಲಿದ್ಗ ಬೇಲ್ ಯಾಕೆ ಸಿಗ್ಲಿಲ್ಲ? ರಾಷ್ಟ್ರದ್ರೋಹಿ ಕೃತ್ಯ ಮಾಡಿದವ್ರಿಗೆ ಅಂತಾನ ಒಂದು ಆಕ್ಟ್ ಐತಿ. ಇನ್ನು 1 ವರ್ಷ ಬೇಲ್ ಹೆಸರ ಎತ್ತಂಗಿಲ್ಲ ಇವರು. ಪ್ರಕಾಶ್ ರಾಜ್ ಅವ್ರಿಗೆ ಉಮರ್ ಖಾಲಿದ್ ಅವ್ರ ಮೇಲೆ ಅಪಾರವಾದ ಪ್ರೀತಿ ಐತಿ. ರಾಷ್ಟ್ರದ್ರೋಹಿಗಳನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡೋರ್ಗಿ ಏನಂತ ಕರಿಬೇಕು? ನಮ್ಮ ನ್ಯಾಯಾಲಯಗಳನ್ನ ಪ್ರಶ್ನೆ ಮಾಡೋರ್ಗಿ ಆ ಅರ್ಹತೆ ಐತೇನು ಅಂತ ಅವರಿಗೆ ಅವರೇ ಕೇಳ್ಕೋಬೇಕು. ಕೋರ್ಟ್ ಮೇಲೆ ಎಷ್ಟೇ ಒತ್ತಡ ಹಾಕಿದ್ರು ನಮ್ಮ ಕೋರ್ಟ್ಗಳು ಸ್ವತಂತ್ರವಾಗಿದಾವ, ಯಾರ ಮಾತು ಕೇಳಂಗಿಲ್ಲ. ನಮ್ಮ ಭಾರತದ ಕೋರ್ಟ್ಗಳು ಸ್ವತಂತ್ರವಾಗಿದಾವ, ಯಾರದ್ದೋ ಒತ್ತಡಕ್ಕ ಇನ್ಯಾವೊಂದೋ ಪ್ರಭಾವಕ್ಕ ಬಗ್ಗಂಗಿಲ್ಲ. ಯಾರದ್ದೋ ಹೆದರಿಕೆಗೆ ನಮ್ಮ ಕೋರ್ಟ್ಗಳು ಕೆಲಸ ಮಾಡಂಗಿಲ್ಲ ಅಂತ ಪದೇ ಪದೇ ಪ್ರೂವ್ನು ಮಾಡ್ಯಾವ. ಬಹಳಷ್ಟು ವಿಚಾರಗಳದಾವ. ಎಕ್ಸಾಂಪಲ್ಗೆ ಎಲೆಕ್ಟ್ರಾಲ್ ಬಾಂಡ್ ಇರ್ಬೋದು, ಅಥವಾ ನಮ್ಮ ರಾಹುಲ್ ಗಾಂಧಿ ಅವರು ಎಗ್ಗಿಲ್ದಂಗೆ ಮಾಡೋ ಆರೋಪಗಳಿರ್ಬೋದು. ಪ್ರತಿ ಒಂದಕ್ಕೂ ಸರಿಯಾದ ತೀರ್ಪನ್ನು ಕೊಟ್ಟು ನಾವು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಅದೀವಿ ಅನ್ನೋದನ್ನ ಯಾವಾಗಲೂ ರುಜುವಾತ್ ಮಾಡ್ಯಾವ. ಇಂಡಿಪೆಂಡೆಂಟ್ ಆಗಿನ ತೀರ್ಪನ್ನು ಕೊಡ್ತಾವು ಅಂತ ನಾವು ನೋಡಿವಿ. ಈಗ ಲೇಟೆಸ್ಟ್ ಒಂದು ತೀರ್ಪು ಬಂದೈತಿ, ಅದು ಇನ್ನಷ್ಟು ಗಟ್ಟಿ ಮಾಡ್ತೈತಿ. ನಮ್ಮ ಭಾರತದ ನ್ಯಾಯಾಲಯಗಳು ಯಾರನ್ನು ಯಾವನನ್ನೂ ತಲೆ ಕೆಡಿಸ್ಕೊಳಂಗಿಲ್ಲ. ತೀರ್ಪು ನ್ಯಾಯಯುತವಾಗಿರ್ತೈತೆ ಹೊರತು ಯಾರಿಗೋ ಹೆದರಿ ಬಗ್ಗೆ ಕೊಡೋದಿಲ್ಲ ಅಂತ. ಯಾವ ಕೇಸು, ಯಾವ ನ್ಯಾಯಾಲಯ ಈ ತೀರ್ಪನ್ನು ಕೊಡ್ತು, ಇದೆಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಕಾಣಕತ್ತಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಸುಪ್ರೀಂ ಕೋರ್ಟ್ ಮಮದಾನಿಗೆ, ಪ್ರಕಾಶ್ ರಾಜ್ಗೆ ಮತ್ತು ಅವರ ಬಾಲಂಗೋಚಿಗಳಿಗೆ ಮಂಗಳಾರತಿ ಎತ್ತೈತಿ. ಇಷ್ಟು ದಿನ ಮಾತಾಡಿದ್ದಾಯ್ತು, ಇನ್ನು ಮುಂದೆ ನೀವು ಈ ರೀತಿ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ಕೊಟ್ಟೈತಿ. ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ಗ ಬೇಲನ್ನು ರದ್ದು ಮಾಡೈತಿ. ಇನ್ನ 1 ವರ್ಷ ಅವ್ರ ಬೇಲ್ ಹೆಸರನ್ನ ಎತ್ತಲ್ದಂಗ ಆದೇಶ ಮಾಡೈತಿ. ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಇವರಿಬ್ಬರು ದೆಹಲಿ ಒಳಗಾದ ಗಲಿಬೆಗೆ ಮುಖ್ಯ ಕಾರಣ ಆಗ್ಯಾರು ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟೈತಿ. ಯಾಕಂದ್ರೆ ಕೋರ್ಟ್ ಹತ್ತಿಕ ಆ ರೀತಿಯ ಸಾಕ್ಷಿಗಳದಾವ. ಸೊ ಆ ಒಂದು ಕೇಸ್ ವಿಚಾರಣೆ ಆಗೋ ತನಕನೂ ಇವರಿಬ್ಬರಿಗೂ ಬೇಲ್ ಸಿಗೋದಿಲ್ಲ. ಒಂದು ವೇಳೆ ಇವರು ಬೇಲ್ ಅಪ್ಲಿಕೇಶನ್ನ ಮತ್ತೆ ಹಾಕಬೇಕು ಅಂದ್ರೆ ನಿನ್ನೆ ಅದ್ರದ್ದು ತೀರ್ಪು ಬಂದೈತಿ. ಅಂದ್ರೆ 5ನೇ ತಾರೀಕು ಜನವರಿ 2026. ಇನ್ನು ನೆಕ್ಸ್ಟ್ ಜನವರಿ 5, 2027 ಅವರು ಅರ್ಜಿ ಸಲ್ಲಿಸ್ಬೋದು. 1 ವರ್ಷಗಳ ಕಾಲ ಒಂದೇ ಒಂದು ಬೇಲ್ ಅರ್ಜಿ ಕೂಡ ಅವ್ರಿಗೆ ಬರೋ ಅಷ್ಟಿಲ್ಲ. ಆ್ಯಂಡ್ ಕೋರ್ಟ್ ಏನು ಹೇಳ್ತೈತಿ, ಯಾಕೆ ಇವರಿಬ್ಬರಿಗೂ ಬೇಲ್ ಕೊಡಕ್ಕೆ ಆಗಂಗಿಲ್ಲ ಅಂತ ಕೋರ್ಟ್ ಹೇಳೈತಿ ಅನ್ನೋದನ್ನ ಹೇಳ್ತೀನಿ ಕೇಳ್ರಿ. ಪ್ರಕಾಶ್ ರಾಜ್ ಅಂತವರು ಕೋರ್ಟ್ ಮೇಲೆ ಅನುಮಾನ ಪಡೋ ಕೆಲಸ ಮಾಡತ್ತಿದ್ರಿಂದ ನಾವು ಇದನ್ನ ಹೇಳಬೇಕಾಗಿತ್ತು. ಇವರಿಬ್ಬರು ರಾಷ್ಟ್ರದ್ರೋಹದ ಕೆಲಸಕ್ಕೆ ಕೈ ಹಾಕ್ಯಾರ. ಅವತ್ತು ದೆಹಲಿ ಒಳಗೆ ನಡೆದಂಥ ಒಂದು ದೊಡ್ಡ ಗಲಿಬೆ ಪ್ರೀ ಪ್ಲ್ಯಾನ್ಡ್ ಆಗಿ ನಡೆದಿದ್ದು, ದಿಢೀರ್ ಅಂತ ನಡೆದಿದ್ದಲ್ಲ. ಈ ಪ್ರೀ ಪ್ಲ್ಯಾನ್ ಮಾಡಿದ್ರಿಂದ ಇಬ್ಬರ ಕೈವಾಡ ಬಹಳ ಐತಿ. ಅವರಿಬ್ಬರು ಇವರೇ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್. ಇವರಿಬ್ಬರು ಭಾಷಣಗಳು, ಇವರಿಬ್ಬರ ವಾಟ್ಸಪ್ ಚಾಟ್ಗಳು ಇವೆಲ್ಲ ಸಾಕ್ಷಿ ಅದಾವ. ಇವರಿಬ್ಬರೇ ಇದರ ಕೇಂದ್ರ ಬಿಂದು ಅಂತ. ಅವರಿಬ್ಬರು ಭಾಷಣದ 2 ತುಣುಕು ನಿಮ್ಗೆ ತೋರಿಸ್ತೇನೆ. ನಿಮ್ಗೆ ಒಂದು ಐಡಿಯಾ ಬರ್ತೈತಿ ಅವ್ರು ಎಂಥ ರಾಷ್ಟ್ರದ್ರೋಹ ಮನಸ್ಥಿತಿಯವರು ಅದಾರು ಅಂತ. ಮೊದಲಿಗೆ ಉಮರ್ ಖಾಲಿದ್, ಕಾಶ್ಮೀರವನ್ನ ಭಾರತ ಆಕ್ಯುಪೈ ಮಾಡ್ಕೊಂಡೈತಂತ. ಅಂದ್ರೆ ಅವನ ಮನಸ್ಸೊಳಗೆ ಏನೈತಿ, ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ. ಭಾರತದಲ್ಲ ಅಂದ್ರೆ ಪಾಕಿಸ್ತಾನದ್ದು ಅಂತ ಅವನ ಮನಸ್ಸೊಳಗೆ ಇರಬಹುದೇನು ಗೊತ್ತಿಲ್ಲ. ಬಟ್ ಭಾರತದಲ್ಲ ಅಂದ್ರೆ ಭಾರತದಾಗಿದ್ದು ಭಾರತಕ್ಕೆ 2 ಬಗಿತಾನಲ್ಲ, ಇದು ರಾಷ್ಟ್ರದ್ರೋಹದ ಭಾಗನ. Basically about against the occupation of Kashmir by the Indian state, and I make it very apparent here, I'm not from Kashmir, but I believe that what is happening in Kashmir program is basically about against the occupation of Kashmir by the Indian state, and I make it very apparent here, I'm not from Kashmir, but I believe that what is happening in Kashmir. ಇನ್ನ ಶಾರ್ಜಿಲ್ ಇಮಾಮ್ ಏನ್ ಹೇಳ್ತಾನಂದ್ರ, ಅಸ್ಸಾಮನ್ನ ಭಾರತದಿಂದ ಬೇರೆ ಮಾಡ್ಬೇಕು, ಅದಕ್ಕೆ ನಂಗೆ 5 ಲಕ್ಷ ಜನ ಬೇಕು ಅಂತ ಪಬ್ಲಿಕ್ ಆಗಿ ಬೇಡಿಕೆ ಇಡ್ತಾನ. ಅಲ್ಲಿರೋರೆಲ್ಲ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಅವನಿಗೆ ಸಮ್ಮತಿ ಸೂಚಿಸ್ತಾರ. ಭಾರತವನ್ನ ಒಡೆಯೋ ಕೆಲಸ ಮಾಡೋದು ರಾಷ್ಟ್ರದ್ರೋಹಿಗಳ, ಹಿಂಗಾಗಿ ಇವನು ಕೂಡ ರಾಷ್ಟ್ರದ್ರೋಹಿನ. पहले भी दर्ज कर चुका हूँ। 5 लाख लोग हमारे पास हों ऑर्गेनाइज्ड, तो हम हिंदुस्तान और नॉर्थ ईस्ट को परमानेंटली कट कर सकते हैं। पर परमानेंटली नहीं तो कम से कम 1 आध महीने के लिए तो कट कर ही सकते हैं। मतलब इतना मवाद डालो पटरियों पर, रोड पे, उनको हटाने में 1 महीना लगे, है कि नहीं? जाए एयरफोर्स से असम को काटना हमारी जिम्मेदारी है। असम और इंडिया कट के अलग हो जाए. ಇವಷ್ಟಲ್ರಿ, ಇವರಿಬ್ಬರದು ಸಾಕಷ್ಟು ವಿಡಿಯೋಗಳು ಸಿಗ್ತಾವ. ಭಾಷಣ ಅಂದ್ರೆ ಬರೀ ದೇಶ ವಿರೋಧಿ ಭಾಷಣ, ಹಿಂದೂ ವಿರೋಧಿ ಭಾಷಣ. ಯಾವುದೋ ಒಂದು ಕೋಮಿನವ್ರನ್ನ ಉತ್ತೇಜಿಸಕ್ಕಾಗಿ ಏನೇನು ಮಾತಾಡ್ಬೇಕು ಅದೆಲ್ಲ ಮಾತಾಡಿದ್ರು. ಅದೆಲ್ಲ ಪ್ರೂಫ್ ಈಗ ಕೋರ್ಟ್ ಹತ್ತಿಕ್ಕೂ ಐತಿ, ಪ್ರಾಸಿಕ್ಯೂಷನ್ ಅವ್ರ ಹತ್ತಿಕ್ಕೂ ಐತಿ. ಸೊ ಇವರಿಗೆ ಬೇಲ್ ಸಿಗಾಕ ಚಾನ್ಸೇ ಇಲ್ಲ. ದೆಹಲಿ ರೈಟ್ಸ್ ಒಳಗೆ 53 ಜನ ಸಾಯ್ತಾರ, 2000ಕ್ಕೂ ಹೆಚ್ಚಿನ ಮಂದಿಗೆ ಗಾಯಗಳಾಗ್ತಾವ.
ಪೊಲೀಸರನ್ನ ಕಡ್ದು ಉಗಿದ್ರು. ಎಷ್ಟೋ ಪೊಲೀಸರು ಸತ್ತು ಹೋದ್ರು. ಅಮಾಯಕ ಜನರ ಪ್ರಾಣ ಹಾರಿ ಹೋಯ್ತು. ಹಿಂದೂ ಮುಸ್ಲಿಂ ಎಲ್ಲರೂ ಸತ್ರು. ಅಲ್ಲಿದ್ದವ್ರು ಬರೀ ಹಿಂದೂಗಳೇ ಸತ್ರು ಅಂತಲ್ಲ, ಇಬ್ಬರು ಕೂಡ ಆ ಒಂದು ಗಲಭೆ ಒಳಗ ಸಾವನ್ನಪ್ಪಿದ್ರು. ಆ 53 ಮಂದಿ ಸತ್ತಾರು ಆ ಒಂದು ಗಲಭೆ ಒಳಗ ಅಂತಂದ್ರ ಇವರಿಬ್ಬರು ಕಿಂಗ್ ಪಿನ್ಗಳ ತರ ಅದ್ರ ಹಿಂದ ಕೆಲಸ ಮಾಡ್ಯಾರು ಅನ್ನೋ ಆರೋಪ ಬಹಳ ದೃಢವಾಗಿ ಐತಿ. ಇದು ಸಾಮಾನ್ಯವಾಗಿ ಜನ ಮಾತಾಡೋದಾಯ್ತು, ಕೋರ್ಟ್ ಒಂದ್ ಹಂತದೊಳಗೆ ಹೇಳಿದ್ದಾಯ್ತು. ಆದ್ರ ಕೋರ್ಟ್ ಇವ್ರಿಗೆ ಬೇಲ್ ಕೊಡಾಕ ಯಾಕೆ ಆಗಾಕತ್ತಿಲ್ಲ, 5 ವರ್ಷದಿಂದ ಜೈಲೊಳಗೆ ಕೊಳ್ಯಾಕತ್ತಾರು ಅಂತ ಮಾತಾಡೋರ್ಗೆ ಕೋರ್ಟು ಯಾವ ರೀತಿಯಾಗಿ ನ್ಯಾಯವನ್ನ ಕೊಡಾತೈತಿ, ಏನೇನ ಕೋರ್ಟ್ಗೂ ರೂಲ್ಸ್ಗಳದಾವ ಅನ್ನೋದು ಹೇಳ್ತೇನೆ ಕೇಳ್ರಿ. ಯಾಕೆ ಬೇಲ್ ಸಿಗಲಿಲ್ಲ ಅಂತ ಅಳಾಕತ್ತವ್ರು ಕಿವಿ ಕೊಟ್ಟು ಕೇಳ್ರಿ. ಮೊದಲನೇದಾಗಿ ಈ ಒಂದು ಕೇಸನ್ನ UAPA ಅಡಿ ಒಳಗ ದಾಖಲು ಮಾಡ್ಕೊಂಡಾರ. ಈ UAPA ಅಂದ್ರ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಒಳಗ ಈ ಒಂದು UAPA ಒಳಗ ಕೇಸ್ ದಾಖಲಾತು ಅಂದ್ರ ಭಯೋತ್ಪಾದಕರು, ರಾಷ್ಟ್ರದ್ರೋಹಿಗಳು ಅಥವಾ ಭಯೋತ್ಪಾದಕರಿಗೆ ಸಹಾಯ ಮಾಡಿದವರು, ಸಾಕಷ್ಟು ಸಾವುಗಳಿಗೆ ಕಾರಣ ಆದವರು, ಏನೋ ಒಂದು ರಾಷ್ಟ್ರಕ್ಕೆ ಕೆಟ್ಟದಾಗ್ಲಿ ಅಂತ ಅನ್ನೋರ್ ಜೋಡಿ ಕೈ ಜೋಡಿಸೋರ್ಗೆ ಈ ಒಂದು ಆಕ್ಟ್ ಅಡಿ ಒಳಗ ಕೇಸ್ ದಾಖಲಾಗ್ತೈತಿ. ಒಂದ್ ವೇಳೆ UAPA ಸೆಕ್ಷನ್ 43D ಒಳಗೆ ಏನಾರೇ ಕೇಸ್ ದಾಖಲಾಯ್ತು ಅಂದ್ರ ಅವ್ರಿಗೆ ಬೇಲ್ ಸಿಗೋದು 99% ಕನಸಿನ ಮಾತು. ಒಂದು ವೇಳೆ ಸಿಗುತ್ತಾ ಅಂದ್ರೆ ಅದು 1% ಹೋಪ್. ಇಲ್ಲಿ ಕೋರ್ಟೇ ಕೊನೆಯ ನಿರ್ಧಾರ ಮಾಡ್ತೈತಿ. ಅವರ ಪರವಾಗಿರೋ ವಕೀಲರು ಅದು ಎಷ್ಟೇ ಸಾಬೀತ್ ಮಾಡ್ತೀನಿ ಅಂತ ಕೂತ್ಕೊಂಡ್ರು ಹಿಯರಿಂಗ್ ಸ್ಟಾರ್ಟ್ ಆಗಿ ಸಾಕ್ಷಿಗಳೆಲ್ಲ ರುಜುವಾತಾಗಿ ಅವರು ನಿರಪರಾಧಿ ಅಂತ ಪ್ರೂವ್ ಆದ್ರೇನೆ ಅವ್ರಿಗೆ ಬೇಲು. ಇಲ್ಲ ಅಂತಂದ್ರ ಕೇಸ್ ನಡೆಯುವಷ್ಟು ದಿನ ಅವರು ಜೈಲೊಳಗೆ ಕೊಳಿಬೇಕಾಗ್ತದ. ಅಂಡ್ ಮೋರ್ ಓವರ್ ಸಾಕ್ಷಿಗಳು ಎಲ್ಲವೂ ಇವರ ವಿರುದ್ಧವಾಗಿನೇ ಇದ್ದಾವ. ಇವರು ತಪ್ಪಿತಸ್ಥರು ಅಂತ ಪ್ರೂವ್ ಮಾಡೋ ರೀತಿನೇ ಅದಾವ. ಹಿಂಗಾಗಿ UAPA ಒಳಗ ಇವರು ಬಿಟ್ಟಾಗ್ಯಾರ. ಸೊ ಬೇಲ್ ಸಿಗೋದು ಪಟ್ಟನ ಸಿಗ್ತೈತಿ, ಜಸ್ಟ್ ಟಾಸ್ಕ್ ಮಾಡಿದ್ರೆ ಸಿಗ್ತೈತಿ ಅನ್ನೋದು ಸುಳ್ಳೇನ್ ಮಾತು. ಇನ್ನ ಪ್ರಾಸಿಕ್ಯೂಷನ್ ಹತ್ರ ಸಾಕ್ಷಿಗಳು ಬಹಳಷ್ಟು ಅದಾವ. ಇವರೇ ಮಾತಾಡಿರುವ ಭಾಷಣಗಳದಾವ, ಇವರ ವಾಟ್ಸಪ್ ಚಾಟ್ಗಳದಾವ, ಫೋನ್ ಕರೆಗಳದಾವ. ಗಲಭೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಆ ಸ್ಪಾಟ್ಗೆ ಹೋಗಿ ಇವರು ಮಾತಾಡ್ಕೊಂಡ್ಬಂದು ನೋಡ್ಕೊಂಡು ಹೋಗಿ ಸ್ಪಾಟ್ ಫಿಕ್ಸ್ ಮಾಡಿ ಬಂದಿರುವಂತ ಲೊಕೇಶನ್ ಡೇಟಾ ಐತಿ. ಇದೆಲ್ಲಾನು ಹೇಳತೈತಿ ಇವರಿಬ್ಬರು ಆ ಒಂದು ಗಲಭೆಯ ಕೇಂದ್ರ ಬಿಂದುಗಳಾಗಿದ್ರು, ಉತ್ತೇಜನ ನೀಡಿದ್ರು, ಇವರಿಂದಾನೇ ಅದು ಆಯ್ತು ಅನ್ನೋಂತ ಒಂದು ಪ್ರಾಥಮಿಕ ಸಾಕ್ಷಿ ಕೊಡಾಕತ್ತಿರೋದ್ರಿಂದ ಇವರಿಗೆ ಬೇಲ್ ಸಿಗಕತ್ತಿಲ್ಲ. ಇದ ಕೇಸ್ನಾಗಿರೋ ಬ್ಯಾರೆದವ್ರಿಗೆ ಬೇಲ್ ಸಿಕ್ಕೈತಿ. ಇವ್ರಿಗೆ ಯಾಕೆ ಸಿಕ್ಕಿಲ್ಲ ಅಂದ್ರ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಫುಟ್ಟಿಂಗ್ ಅಂತ ಕೋರ್ಟ್ ಹೇಳಿತಿ. ಹಿಂಗಂದ್ರ ಬ್ಯಾರೆದವ್ರಿಗೆ ಹೋಲಿಸಿದ್ರ ಇವರ ಪಾತ್ರ ಜಾಸ್ತಿ ಐತಿ. ಅವರು ಬರೀ ಗಲಭೆ ಒಳಗ ಪಾಲುದಾರರು, ಆದ್ರ ಗಲಭೆಯನ್ನ ಪ್ರಾರಂಭ ಮಾಡಿದ್ದು ಹಿಂಗೆ ಗಲಭೆ ಆಗ್ಬೇಕು ಅಂತ ಎಲ್ಲ ರೆಡಿ ಮಾಡಿದ್ದು ಇವರಿಬ್ರು, ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್. ಹಿಂಗಾಗಿ ಅವ್ರಕಿನ್ನ ಇವರು ಬ್ಯಾರೆ ಅಂತ ಇವ್ರಿಗೆ ಬೇಲ್ ಕೊಡಾಕತ್ತಿಲ್ಲ. ಪ್ಲಾನಿಂಗ್ ಮಾಡಿದ್ರು, ಮೊಬಿಲೈಜೇಷನ್ ಮಾಡಿದ್ರು, ಸ್ಟ್ರಾಟಜಿಕ್ ಡೈರೆಕ್ಷನ್ ಮಾಡಿದ್ರು. ಈ ರೀತಿ ಎಲ್ಲ ಪ್ಲಾನ್ ಮಾಡಿರೋದ್ರಿಂದ ಇವರು ಡಿಫ್ರೆಂಟ್ ಅಂತ ಕೋರ್ಟ್ ಇವರಿಗೆ ಬೇಲ್ ಕೊಡೋದನ್ನ ನಿರಾಕರಣೆ ಮಾಡೈತಿ. ನೋಡ್ರಿ ಎಷ್ಟು ಕಾರಣ ಬೇಕು ನಿಮ್ಗೆ ಬೇಲ್ ಕ್ಯಾನ್ಸಲ್ ಆಗಕ್ಕ. ಇನ್ನ ಇದ ಕೇಸ್ ಒಳಗೆ ಫಿಟ್ ಆಗಿದೆ ಗುಲ್ಫಿಶಾ ಫಾತಿಮಾ, ಮೀರಾ ಹೈದರ್, ಈ ರೀತಿ ಬಹಳಷ್ಟು ಜನಗಳನ್ನ, ಒಂದು 5-6 ಜನಗಳನ್ನ ಬೇಲ್ ಮೇಲೆ ರಿಲೀಸ್ ಮಾಡ್ಯಾರ. ಬೇಲ್ಗೆ ಎಷ್ಟು ಷರತ್ತು ಅದಾವಂದ್ರ ಅವ್ರ ಬೇಲಿನ ಮೇಲೆ ಹೊರಗಿರೋದು ಒಂದ, ಜೈಲೊಳಗಿರೋದು ಒಂದ, ಅಷ್ಟು ಷರತ್ತು ಅದಾವ. ಮೊದಲನೇದಾಗಿ ಅವರ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು. ಎರಡನೇದು ದೇಶ ಬಿಟ್ಟು ಬೇರೆ ಎಲ್ಲರೇ ಹೋಗ್ತೀನಿ ಅಂದ್ರ ಕೋರ್ಟ್ ಅನುಮತಿ ಪಡಿಬೇಕು. ಅದೂ ಕಾರಣ ಕೋರ್ಟ್ ಒಪ್ಪೋ ಅಂತದ್ದಿರ್ಬೇಕು. ದೆಹಲಿಯನ್ನ ಬಿಟ್ಟು ಹೊರಗೆ ಕಾಲಿಡೋ ಹಂಗೇ ಇಲ್ಲ. ಈ ಕೋರ್ಟ್ಗೆ ಸಂಬಂಧಪಟ್ಟವ್ರನ್ನ ಯಾರನ್ನು ಮೀಟ್ ಆಗೋ ಹಂಗಿಲ್ಲ. ಸಾಕ್ಷಿಗಳ ಮೇಲೆ ಒತ್ತಡ ಹೇರೋ ಹಂಗಿಲ್ಲ. ವಾರದ 2 ದಿನ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಹಾಕಿ ನಾ ಇಲ್ಲೇ ಅದನ್ನು ಅಂತ ಅಟೆಂಡೆನ್ಸ್ ಹಾಕಬೇಕು. ಮಂಗಳವಾರ, ಗುರುವಾರ ಯಾವ ಪ್ರಕರಣದ ಆರೋಪಿಗಳಾಗ್ಯದಾರೋ ಆ ಪ್ರಕರಣ ಸಂಬಂಧಪಟ್ಟ ಕೆಲಸಕ್ಕೆ ಮತ್ತೆ ಕೈ ಹಾಕಬಾರ್ದು. ಈಗ ಅವ್ರ ಗಲಭೆ ಕೇಸ್ ಒಳಗೆ ಹೋಗ್ಯಾರು ಅಂದ್ರೆ ಇನ್ನಿತರ ಗಲಭೆ ಒಳಗೆ ಇವ್ರ ಕೈ ಕಾಣಿಸ್ಲೂಬಾರ್ದು, ಇವ್ರ ಮಕಾನು ಕಾಣಿಸ್ಬಾರ್ದು. 2 ಲಕ್ಷ ರೂಪಾಯಿದು ಬಾಂಡ್ ಕೊಡಬೇಕು. ಇಬ್ಬರು ಸಹಿ ಮಾಡಿ ಅವ್ರಿಗೆ ನಾವು ಇವ್ರನ್ನ ಇಲ್ಲೇ ಇಟ್ಕೊಂತೀವಿ, ನಾವು ಇವರ ಸಾಕ್ಷಿಗಳು ಅಂತ ಸಹಿ ಮಾಡಬೇಕು. ಸೋಷಿಯಲ್ ಮೀಡಿಯಾ, ಮೊಬೈಲ್ ಒಳಗೆ ಇವ್ರು ಕಾಣಿಸೋ ಹಂಗಿಲ್ಲ. ಒಂದೇ ಒಂದು ಇವ್ರ ಪೋಸ್ಟ್ ಆನ್ಲೈನ್ದಾಗ ಕಾಣಿಸಿದ್ರೆ ಸೀದಾ ಕಾಲರ್ ಪಟ್ಟಿ ಇಟ್ಕೊಂಡಾಗಿ ಒಳಗೆ ಹಾಕ್ತಾರೆ. ಇಷ್ಟಲ್ಲ, ಇನ್ನೂ ಸಾಕಷ್ಟು ಷರತ್ತುಗಳದಾವ. ಇದ್ರಾಗ ಒಂದೇ ಒಂದು ಮೀರಿದ್ರು ಸೀದಾ ಅಂದರ್. ಇಷ್ಟೆಲ್ಲ ಷರತ್ತುಗಳ ಮೇಲೆ ಇವ್ರು ಹೊರಗಿದ್ರು ಒಳಗಿದ್ದಂಗ ಲೆಕ್ಕ. ಆ್ಯಂಡ್ ಮೋರ್ ಓವರ್ ಇಷ್ಟೆಲ್ಲ ಷರತ್ತುಗಳ ಮೇಲೆ ಇವ್ರಿಗೆ ಬೇಲ್ ಕೊಟ್ಟಿದ್ದು, ಇವರಿಗೆ ಕೊಟ್ಟು ಅವ್ರಿಗೆ ಕೊಟ್ಟಿಲ್ಲ ಅಂತ ಬಾಯ್ ಬಡ್ಕೊಳ್ಳೋದು, ಅಳೋ ಕೆಲಸ ಮಾಡಕತ್ತಾರೆ ನಮ್ಮ ಪ್ರಕಾಶ್ ರಾಜ್ ಅವರು. ಗೊತ್ತಲ್ರಿ, ಪ್ರಕಾಶ್ ರಾಜ್ ಅವ್ರಿಗೆ ಉಮರ್ ಖಾಲಿದ್ ಆ್ಯಂಡ್ ಶಾರ್ಜಿಲ್ ಇಮಾಮ್ ಮೇಲೆ ಬಹಳಷ್ಟು ಪ್ರೀತಿ ಐತಿ. ಅವ್ರದ್ದು ಬೇಲ್ ವಿಚಾರಣೆ ಬಂದಾಗೆಲ್ಲ ಇವರು ಯಾವ್ಯಾವ ದೇವ್ರಗಳಿಗೆ ಹರಕೆ ಹೊರ್ತಾರೋ, ಸಾರಿ ದೇವ್ರಿಗೆಲ್ಲ ಹರಕೆ ಹೊರಷ್ಟು ಒಳ್ಳೆಯವರಲ್ಲ, ಬಟ್
ಕೊಂಕ್ ಮಾತುಗಳನ್ನ ಆಡಬೇಕು, ಸೋಷಿಯಲ್ ಮೀಡಿಯಾದಾಗ ಎಷ್ಟು ಹಲ್ಚಲ್ ಮೂಡಿಸ್ತಾರೆ. ಅದೇ ರೀತಿ ಈಗ ಸೋಷಿಯಲ್ ಮೀಡಿಯಾದಾಗ ಒಂದು ಪೋಸ್ಟ್ ಮಾಡ್ಯಾರ, ಆ್ಯಸ್ ಯೂಶುವಲ್ ಜಸ್ಟ್ ಆಸ್ಕಿಂಗ್ ಅಲ್ಲಿ ಬರ್ಕೊಂಡಾರ. ಯಾವುದೋ ಒಂದು ಹಕ್ಕಿಯನ್ನು ನೀವು ಪಂಜರೊಳಗೆ ಎಷ್ಟೇ ಇಟ್ಟರು ಅದನ್ನು ಮಾತ್ರ ಅಡಗಿಸಿಡ್ಬೋದು, ಅದರ ಧ್ವನಿಯನ್ನು ನಿಮ್ಗೆ ಅಡಗಿಸೋಕ್ಕಾಗಂಗಿಲ್ಲ. ಅದು ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅದು ಒಂದು ರೀತಿ ಸ್ಫೂರ್ತಿ ಆಗೈತಿ ಅಂತ. ಯಾವ ಹಕ್ಕಿ ಬಗ್ಗೆ ಮಾತಾಡಕತ್ತಾರೋ ಗೊತ್ತಿಲ್ಲ. ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಇವರಿಬ್ಬರು ಹಕ್ಕಿ ಅನ್ನೋ ಥರ ಮಾತಾಡ್ಯಾರ. ಮತ್ತು ಒಂದು ಕಾರ್ಟೂನ್ ಹಚ್ಕೊಂಡಾರ, ಉಮರ್ ಖಾಲಿದ್ ಆ್ಯಂಡ್ ಕೋರ್ಟ್ ಇರೋ ಥರ. ಜಸ್ಟಿಸ್ ನೋ ಅಂತಾರಂತ, ಟ್ರಯಲ್ ನೋ ಅಂತಾರಂತ, ಹ್ಯುಮ್ಯಾನಿಟಿ ನೋ ಅಂತಾರಂತ, ಎಲ್ಲದಕ್ಕೂ ನೋ ಅಂತಾರಂತನ ಹೇಳಿ ಒಂದು ರೀತಿ ವ್ಯಂಗ್ಯ ಮಾಡ್ಯಾರ. ಮಿಸ್ಟರ್ ಪ್ರಕಾಶ್ ರಾಜ್ ಅವರ ಇವತ್ತು ನಾನು ನಿಮಗೆ ಜಸ್ಟ್ ಆಸ್ಕ್ ಮಾಡ್ತೀನಿ, 53 ಮಂದಿ ಸತ್ರಲ್ರಿ, ಅದು ಹ್ಯುಮ್ಯಾನಿಟಿ ಅನ್ಸಂಗಿಲ್ಲೇನ್ರಿ ನಿಮಗೆ? ಜಸ್ಟಿಸ್ ಭಾರತ ಇಷ್ಟೊಂದು ಆರಾಮಾಗಿ ಐತಿ ಅಂದ್ರೆ ಎಲ್ಲ ನ್ಯಾಯಾಲಯಗಳು ಜಸ್ಟಿಸನ್ನು ನೀಡಾಕತ್ತಿರೋದ್ರಿಂದನ ಇಷ್ಟು ಆರಾಮಾಗಿದ್ದೀವಿ. ನೀವು ಹಿಂಗೆ ಬಾಯಿ ಬಡ್ಕೊಂಡು ಊರೆಲ್ಲ ಮಾತಾಡ್ತೀರಿ ಅಂದ್ರೆ ಅದ ಜಸ್ಟಿಸ್ ಅಂಡರ್ ಒಳಗನ ನೀವು ಬಾಯಿ ಬಡ್ಕೋತೀರಿ. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹಾಳಾಗಿತ್ತು ಅಂದ್ರೆ ಇಷ್ಟೊತ್ತಿಗೆ ನೀವು ಎಲ್ಲಿ ಇರ್ತಿದ್ರಿ? ಎಷ್ಟು ದ್ರಾಶ್ಯ ಐತಿ ನೋಡ್ರಿ ನಮ್ಮ ಪ್ರಕಾಶ್ ರಾಜ್ ಅವರತ್ತಿಕ್. ಕೋರ್ಟನ್ನು ಪ್ರಶ್ನೆ ಮಾಡೋಷ್ಟು ದೊಡ್ಡವರು ಅಂತ ತಮಗೆ ತಾವೇ ಅನ್ಕೊಂಡ್ಬಿಟ್ಟಾರ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳ್ರಿ, ಆ ತಲೆ ಕೆಟ್ಟ ನ್ಯೂಯಾರ್ಕ್ ಮೇಯರ್ ಮಮದಾನಿ ಲೆಟ್ರ್ ಬರೆದಿದ್ದು ಭಾಳ ಹಳಿತು. ಈಗ ಆತ ಬರೆದಿದ್ದು ಇದೇ ಸಂದರ್ಭದಾಗ ಮತ್ತು ಅವ ಲೆಟ್ರ್ ಬರ್ದಾನ ಅನ್ನೋ ಕಾರಣಕ್ಕಾಗಿ ಉಮರ್ ಖಾಲಿದ್ ರಿಲೀಸ್ ಆಗಬೇಕು ಅನ್ನೋ ಹೇರಿಕೆ ಒತ್ತಡ ನಮ್ಮ ನ್ಯಾಯಾಲಯದ ಮೇಲೆ ಹಾಕಾಕ ಬಂದರು ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಗಳು. ಬಟ್ ಏನಾಯಿತು, ನಮ್ಮ ನ್ಯಾಯಾಲಯಗಳು ಸ್ವತಂತ್ರವಾಗಿದ್ದಾವೆ ಅಂತ ಹೇಳಿದ್ನಲ್ರಿ, ಇವು ಎಲ್ಲ ಏನೂ ಲೆಕ್ಕ ಇಲ್ಲ. ಬೇರೆ ದೇಶದವ್ರು ಬಿಡ್ರಿ, ನಮ್ಮ ಪ್ರಕಾಶ್ ರಾಜ್ ಅವರಂಥವ್ರು ನಮ್ಮ ನ್ಯಾಯಾಲಯಗಳ ಮೇಲೆ ಯಾಕೆ ಇಷ್ಟೊಂದು ಕೆಂಡಾಕಾರ್ತಾರ? ಇವ್ರ ಪರವಾಗಿ ಬಂದರೆ ನ್ಯಾಯಾಲಯಗಳು ಸರಿ, ಇವರ ವಿರೋಧವಾಗಿ ಬಂದರೆ ನ್ಯಾಯಾಲಯಗಳು ತಪ್ಪು ಅಂತ ಯಾಕಂತಾರ? ಬಟ್ ಆದ್ರೂ ಪ್ರಕಾಶ್ ರಾಜ್ ಅವರ ಧೈರ್ಯ ಮೆಚ್ಕೋಬೇಕು. ಯಾಕಂದ್ರೆ 5 ವರ್ಷ ಆಯಿತು ಉಮರ್ ಖಾಲಿದ್ ಟ್ರಯಲ್ ನಡೆಯಾಕತ್ತಿಲ್ಲ, 5 ವರ್ಷ ಆಯಿತು ಬೇಲ್ ಸಿಗಾಕತ್ತಿಲ್ಲ ಅಂತ ಕಂಟಿನ್ಯೂಸ್ ಆಗಿ ಟ್ವಿಟರ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಒಳಗೆ ಪೋಸ್ಟ್ ಮಾಡ್ಕೋತಾ ಬರಾಕತ್ತಾರೆ. ಬಟ್ ಈ 5 ವರ್ಷ ಅನ್ನೋದ್ರಾಗ ಒಂದು 5 ದಿನ ನೀವು ಕರೆಕ್ಟಾಗಿ ಚಿಂತೆ ಮಾಡಿ ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದು ಉಮರ್ ಖಾಲಿದ್ ಒಬ್ಬ ರಾಷ್ಟ್ರದ್ರೋಹಿ ಅನ್ನೋದು. ಬಟ್ ನೀವು ಅದನ್ನು ಯೋಚನೆ ಮಾಡಲಿಲ್ಲ. ಕೋರ್ಟ್ ಹತ್ರ ಇರೋ ಸಾಕ್ಷಿಗಳು, ಪ್ರಾಸಿಕ್ಯೂಷನ್ ಹತ್ರ ಇರೋ ಸಾಕ್ಷಿಗಳು ನಿಮಗೆ ಸಮಾಧಾನ ಪಡ್ಸಾಕತ್ತಿಲ್ಲ ಅಂದ್ರೆ ನೀವು ಫಿಕ್ಸ್ ಆಗಿಬಿಟ್ಟಿರಿ ರಾಷ್ಟ್ರದ್ರೋಹಿಗಳು ನಮಗೆ ಬೇಕು ಅಂತ. ಸೊ ನಿಮಗೆ ಏನೂ ಮಾಡೋಕ್ಕಾಗಂಗಿಲ್ಲ, ನೀವು ಜಸ್ಟ್ ಆಸ್ಕ್ ಮಾಡ್ಕೋತ ಹೋಗ್ರಿ. ನಿಮ್ಮನ್ನ ಎಲ್ಲರೂ ಇಗ್ನೋರ್ ಮಾಡಿ ಬಿಟ್ಟು ಬಿಡ್ತಾರೆ.